ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನು ನಿಮ್ಮ ಪಂಡಿತ್ ಹನುಮಂತರಾವ್ ಜೋಶಿ ಅವರು. ವೀಕ್ಷಕರೇ, ನಾನು ನಿಮಗೆ ಜುಲೈ ತಿಂಗಳ ಮಕರ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಎಂಬುದು ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚಿತವಾಗಿ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಳ ಆದರೂ ಕೂಡ ಅದರೊಂದಿಗೆ ಕೆಲಸದ ಒತ್ತಡ ಕೂಡ ಬಹಳ ಹೆಚ್ಚಾಗ್ತದೆ. ನಿಮ್ಮ ಕೆಲಸದ ಬಗ್ಗೆ ಅನಗತ್ಯ ಟೀಕೆಗಳು ಬರುತ್ತವೆ. ಆದ್ದರಿಂದ ವಾದ ವಿವಾದಗಳಿಂದ ದೂರವಿದ್ದು ನಿಮ್ಮ ಗುರಿಯ ಕಡೆ ಗಮನವನ್ನು ಕೊಡಿ. ಇನ್ನು ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಗಳು ನಡೀತಾ ಇದ್ದಾವೆ. ಆದಾಯದಲ್ಲಿ ಸ್ಥಿರತೆಗಳು ಕಂಡು ಬಂದರೂ ಕೂಡ ನಿಮ್ಮ ಖರ್ಚುಗಳು ಅಷ್ಟೇ ಇದ್ದಾವೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವಂತ ಯೋಗ ಫಲಗಳಿದ್ದರೂ ಕೂಡ ಹೊಸ ಹೂಡಿಕೆ ಮಾಡುವಾಗ ಸಂಪೂರ್ಣ ಪರಿಶೀಲನೆಗಳನ್ನು ಮಾಡಿ. ಸಾಲದ ವ್ಯವಹಾರಗಳಲ್ಲಿ ತುಂಬಾ ಎಚ್ಚರ ಅಗತ್ಯ. ಇನ್ನು ನಿಮ್ಮ ವ್ಯಾಪಾರಸ್ಥರಿಗೆ ಹೊಸ ಅವಕಾಶ ದೊರೆಯುತ್ತದೆ. ದೊಡ್ಡ ದೊಡ್ಡ ಸಂಸ್ಥೆಗಳೊಂದಿಗೆ ಯಾರೆಲ್ಲ ಕೆಲಸಗಳು ಮಾಡ್ತಾ ಇದ್ದೀರಾ, ಉತ್ತಮ ಬೆಳವಣಿಗೆ ಕಾಣಬಹುದು. ಹೊಸ ವ್ಯವಹಾರ ಆರಂಭಿಸಲು ತಜ್ಞರ ಸಲಹೆ ಪಡೆದು ಮುಂದುವರಿಸುವುದು ಬಹಳ ಉತ್ತಮ. ಸ್ಪರ್ಧೆ ಹೆಚ್ಚಾದರೂ ಕೂಡ ನಿಮ್ಮ ಅನುಭವ ನೆರವಾಗ್ತದೆ. ನಿಮ್ಮ ಕುಟುಂಬಗಳಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಚರ್ಚೆ ಹೆಚ್ಚಾಗಬಹುದು. ತಾಳ್ಮೆಯಿಂದ ವರ್ತಿಸಿದರೆ ಸಮಸ್ಯೆಗಳು ಪರಿಹಾರ ಆಗ್ತವೆ. ಇನ್ನು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಪರಸ್ಪರ ವಿಶ್ವಾಸ ಮುಕ್ತಿಯಾಗಿರ್ತದೆ. ಸಮಯದ ಕೊರತೆಗಳಿಂದ ಸಂಗಾತಿಗೆ ಬೇಸರವಾಗುತ್ತದೆ. ನಿಮ್ಮ ಕುಟುಂಬದೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಿರಿ. ಇನ್ನು ನಿಮ್ಮ ಆರೋಗ್ಯದ ಕಡೆ ವಿಶೇಷ ಗಮನ ಕೊಡಿ. ಬೆನ್ನು ನೋವು, ಕಾಲುಗಳ ತಡಿವು, ಕಾಲುಗಳ ದಣಿವು, ಹಾಗೆ ನಿರ್ಧಾಗಣಿತ ಕಾಣಬಹುದು ಹಾಗೂ ನಿರ್ಧಾಹೀನತೆ ಎಂಬುದು ಕಾಣಬಹುದು. ನಿಯಮಿತ ವ್ಯಾಯಾಮ, ಬೆಳಗಿನ ನಡಿಗೆ, ಯೋಗಾಭ್ಯಾಸಗಳಿಂದ ಉತ್ತಮ ಫಲ ದೊರೆಯುತ್ತದೆ. ನಿಮ್ಮ ರಾಶಿಯಾಧಿಪತಿ ಶನಿ ಆಗಿರುವುದರಿಂದ ಪ್ರತಿ ಶನಿವಾರ ನೀವು ಶನಿ ದೇವರ ಆರಾಧನೆಯನ್ನು ಮಾಡಿ. ಓಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪನೆ ಮಾಡಿ. ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ. ಬಡವರಿಗೆ ಕಪ್ಪು ಎಳ್ಳು ದಾನ ಮಾಡುವುದರಿಂದ ಶುಭಕರವಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವನ್ನು ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಿಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಿ, ನೇರ ಬಂದು ಭೇಟಿ ಮಾಡಿ. ಧನ್ಯವಾದಗಳು.